ಹೇಗಿದೆ ಕೊಳ್ಳೇಗಾಲ? ಬಹಳ ಅಂದವಾಗಿದೆ, ಚಂದವಾಗಿದೆ. ಮುಖ್ಯಮಂತ್ರಿಗಳು ಚಾಮರಾಜನಗರ ಜಿಲ್ಲೆಗೆ ಬಂದ್ಬಿಟ್ರೆ ಅಧಿಕಾರ ಕಳ್ಕೊತಾರೆ ಬೇಗ. ಇದು ಕೊಳ್ಳೇಗಾಲಕ್ಕೂ ಒಂದಷ್ಟು ರಾಜಕೀಯವಾಗಿ ಮೂಢನಂಬಿಕೆ ಅಡೆತಡೆಯನ್ನ ತಂತು ಅಂತ ಅನ್ಸುತ್ತಾ ನಿಮಗೆ? ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಕಳ್ಕೊಳ್ತಕ್ಕಂಥದ್ದು ಸುಳ್ಳು. ಅಧಿಕಾರ ಪಡ್ಕೊಂಡು ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾದ್ರು, ಅವರು ರಾಷ್ಟ್ರದ ಪ್ರಧಾನಮಂತ್ರಿಗಳಾದ್ರು. ಧ್ರುವ ನಾರಾಯಣ ಅವರ ವಿರುದ್ಧ ಒಂದೇ ಒಂದು ಓಟು. ಸೊ ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದನ್ ಬುಲೆಟ್ ಅಂತಕ್ಕಂಥ ಅಂಬೇಡ್ಕರ್ ವಾಣಿ. ಇವರು ಒಂದು ಓಟು ಸೋತವರು ಅಂತ ಇವತ್ತು ಕೂಡ ಕೆಲವು ಶಾಸಕರು ಹೊಸ ಶಾಸಕರು ಪರಿಚಯ ಮಾಡ್ತಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಒನ್ ನೇಷನ್ ಒನ್ ಎಲೆಕ್ಷನ್. ನಿಮ್ಗೆ ಏನ್ ಸರ್ ಅದ್ರ ಬಗ್ಗೆ ಅಭಿಪ್ರಾಯ? ಲೋಕಸಭಾ ಅಭ್ಯರ್ಥಿಗೆ ಬಹಳ ಸುಲಭ ಆಗುತ್ತೆ. 8 ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ಅವರ ಸ್ವಂತ ಗೆಲುವಿಗೆ ಮತ್ತು ಪಾರ್ಲಿಮೆಂಟ್ ನ ಅಭ್ಯರ್ಥಿ ಗೆಲುವಿಗೆ ಶ್ರಮ ವಹಿಸ್ತಾರೆ. ಶಾಸಕರಾಗದ್ ಕಷ್ಟನ ಅಥವಾ ಶಾಸಕರ ಕೆಲಸ ಮಾಡೋದ್ ಕಷ್ಟನ? ಎರಡೂ ಶ್ರಮ ವಹಿಸಲೇಬೇಕು. ಜನರ ವಿಶ್ವಾಸ ಗಳಿಸೋದು ಸುಲಭ ಅಲ್ಲ. ಕೊಳ್ಳೇಗಾಲಕ್ಕೆ ಏನಾಗ್ಬೇಕು ಸರ್? ನಿರುದ್ಯೋಗ ಯುವಕರಿಗೆ ಉದ್ಯೋಗ ದೊರಕುವಂತ ಅವಕಾಶ ಮಾಡಬೇಕು. ಸಾಹೇಬ್ರು ಯಾವಾಗ ಮಂತ್ರಿಗಳಾಗೋದು ಅಂತ ತುಂಬಾ ಜನ ಕೇಳೋರು. ಯಾವಾಗಲೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರು ಐ ಆಮ್ ರಾಜೇಶ್ ಪ್ರಾಡಕ್ಟ್ ಅಂತಾರೆ, ವಿ ರಾಜೇಶ್ ಪ್ರಾಡಕ್ಟ್ ಅಂತಾರೆ. ನಮ್ಮ ತಂದೆಯವರು ಅವ್ರನ್ನ ಯಾವ ರೀತಿ ಕರೆದು ಮಂತ್ರಿ ಮಾಡಿದ್ರು, ಅವರು ನನಗೆ ಅವಕಾಶ ಕೊಟ್ಟರೆ ಆಯ್ತು ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥ ಹೆಜ್ಜೆ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವ ವಿಶೇಷ ಕಾರ್ಯಕ್ರಮ MLA ರಿಪೋರ್ಟ್ ಕಾರ್ಡ್ಗೆ ಸ್ವಾಗತ. ನನಗಂತೂ ಖುಷಿ ವಿಚಾರ. ನಾವು ಚಿಕ್ಕೂರಲ್ಲಿ ಅವ್ರ ಸ್ಟೋರಿಗಳನ್ನ ಪೇಪರಲ್ಲಿ ಓದ್ತಿದ್ವಿ, ಯಾಕಂದ್ರೆ ನಾನು ಅದೇ ಭಾಗದವನು. ಈಗ ಅವ್ರ ಜೊತೆನೆ ಮಾತಾಡ್ತಾ ಕೂತಿದ್ದೀವಿ. ನಾನು ಓದಿದ್ದು ಮೈಸೂರಿನಲ್ಲಿ ಡಿಗ್ರಿಯಲ್ಲಿ, ಹಾಗಾಗಿ ಚಾಮರಾಜನಗರ ನಮ್ಗೆ ತುಂಬ ಸಮೀಪ. ಆ ಭಾಗದ ಶಾಸಕರುಗಳು ಜನಪ್ರತಿನಿಧಿಗಳನ್ನ ಒಡನಾಟ ತುಂಬ ಜಾಸ್ತಿ. ನಾವಿವತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ, ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಕಾಂಗ್ರೆಸ್ನ ಹಿರಿಯ ನಾಯಕರು CM ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಳಗದಲ್ಲಿ ಕಾಣಿಸ್ಕೊಳ್ಳುವಂತಹ AR ಕೃಷ್ಣಮೂರ್ತಿ ಅವ್ರ ಜೊತೆ ಇದ್ದೀವಿ. ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಹೇಗಿದೆ ಕೊಳ್ಳೇಗಾಲ? ಬಹಳ ಅಂದವಾಗಿದೆ, ಚಂದವಾಗಿದೆ. ಓಕೆ, ಕಳೆದ 1.5 ವರ್ಷದಿಂದ ಜಾಸ್ತಿ ಅಂದವಾಗಿದೆಯಾ? ಸಾಧಾರಣ ಹಂತವಾಗಿ ಅಂದವಾಗಿದೆ. ಓಕೆ, ಕೊಳ್ಳೇಗಾಲ ಅಂದಾಕ್ಷಣ ತುಂಬಾ ಸಡನ್ ಕೇಳಬರೋ ವಿಷಯ ಮಾಟ ಮಂತ್ರ. ಮತ್ತೊಂದು ಜನಮಾನಸರಲ್ಲಿ ಜನಪ್ರತಿನಿಧಿಗಳು ಅಥವಾ ಮುಖ್ಯಮಂತ್ರಿಗಳು ಚಾಮರಾಜನಗರ ಜಿಲ್ಲೆಗೆ ಬಂದ್ಬಿಟ್ರೆ ಅಧಿಕಾರ ಕಳ್ಕೊತಾರೆ ಬೇಗ. ಇದು ಕೊಳ್ಳೇಗಾಲಕ್ಕೂ ಒಂದಷ್ಟು ರಾಜಕೀಯವಾಗಿ ಮೂಢನಂಬಿಕೆ ಅಡೆತಡೆಯನ್ನ ತಂತು ಅಂತ ಅನ್ಸುತ್ತಾ ನಿಮ್ಗೆ? ಅಭಿವೃದ್ಧಿ ವಿಚಾರದಲ್ಲಿ ಭಾವನೆ ಇಟ್ಕೊಳ್ಳೋದು ತಪ್ಪು ಅಂತ ಅನ್ಸುತ್ತೆ ನನಗೆ. ಈಗ ಹಿಂದೆ ನಾನು 94ರ ಸನ್ನಿವೇಶವನ್ನು ಮಾತನಾಡ್ತೇನೆ. ಓಕೆ, ಮಾನ್ಯ ದೇವೇಗೌಡರು ಅವರು ಇನ್ನೂ ಕೂಡ ಚುನಾವಣೆ ಆಗಿರಲಿಲ್ಲ, ಓಕೆ, ಮುಖ್ಯಮಂತ್ರಿಗಳ ಆಯ್ಕೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಚಾಮರಾಜನಗರಕ್ಕೆ ಬಂದು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದರು. ಆ ಸಭೆಯ ನಂತರ ಅದರಲ್ಲಿ ಮಾನ್ಯ ದೇವೇಗೌಡರು, ಸಿದ್ದರಾಮಯ್ಯನವರು, ಆವತ್ತಿನ ಮಾನ್ಯ HC ಮಹದೇವಪ್ಪನವರು, ಹಾಗೆ ನಮ್ಮ ಮಹದೇವ ಪ್ರಸಾದ್, ವೆಂಕಟೇಶ್, ನಾನು, ಹೀಗೆ ನಾವೇನು ಅನೇಕರು ಅವರೊಟ್ಟಿಗೆ ಇದ್ವಿ. ಆ ಸಭೆಯಲ್ಲಿ ಭಾಗವಹಿಸಿದ್ವಿ. ಆ ಸಭೆ ಒಂದು ತೋಟದ, ನಮ್ಮ ಪಕ್ಷದ ಅಧ್ಯಕ್ಷರ ತೋಟದಲ್ಲಿ ನಡೆದಿತ್ತು. ಓಕೆ, ಆ ಸಭೆ ಮಾಡಿದ ಮೇಲೆ ರಾಜ್ಯದಲ್ಲಿ ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬಂತು. ಓಕೆ, ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾದರು. ಓಕೆ. ಸೊ ಹಾಗಾಗಿ ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಕಳ್ಕೊಳ್ತಾರೆ ಅಂತಕ್ಕಂಥದ್ದು ಸುಳ್ಳು. ಅಧಿಕಾರ ಪಡ್ಕೋತಾರೆ, ಅಧಿಕಾರ ಪಡ್ಕೊಂಡು ಅದೊಂದು ಉದಾಹರಣೆ. ಮತ್ತೆ ಮಾನ್ಯ ದೇವೇಗೌಡರು ಅವ್ರನ್ನ ನಾನು ಒಂದು ನವೋದಯ ಶಾಲೆ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೆ, ಸಂತೇಮಳ್ಳಿ ವಿಧಾನಸಭಾ ಕ್ಷೇತ್ರದ ವಂಡ್ರಬಾಳು ಗ್ರಾಮದಲ್ಲಿ. ಅವರು ಆ ಒಂದು ಉದ್ಘಾಟನಾ ಕಾರ್ಯಕ್ರಮ ಕೂಡ ಬಂದು ಭಾಗವಹಿಸಿ ಉದ್ಘಾಟನೆ ಮಾಡಿ ಹೋದ್ಮೇಲೆ ಅವರು ರಾಷ್ಟ್ರದ ಪ್ರಧಾನಮಂತ್ರಿಗಳಾದರು. ಸೊ ಹೀಗಿರ್ಬೇಕಾದ್ರೆ ಚಾಮರಾಜನಗರ ಜಿಲ್ಲೆಗೆ ಬಂದರೆ ಅಧಿಕಾರ ಕಳ್ಕೊಳ್ತೀವಿ ಅಂತಕ್ಕಂಥದ್ದು ಸತ್ಯ ಸುಳ್ಳು ಸುಳ್ಳು. ಜನ ಇದನ್ನ ಅನೇಕ ರೀತಿಯಲ್ಲಿ ಬಂಧಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಎರಡು ಪ್ರಕರಣಗಳು. ಈಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಅನೇಕ ಬಾರಿ
ಸುಮಾರು ಮೋರ್ ದೆನ್ 1 ಡಜನ್ ಟೈಮ್ ಬಂದಿದ್ದಾರೆ. ಅವ್ರು ಅವಕ್ಕೆಲ್ಲ ಚಾಮರಾಜನಗರ ಜಿಲ್ಲೆಗೆ ಬಂದಿದ್ದಾರೆ. ಅವರು ಮುಖ್ಯಮಂತ್ರಿ ಮೊದಲು ಆಗಿದ್ರು, ಈಗಲೂ ಆಗಿದ್ದಾರೆ. ಹಣಕಾಸು ಸಚಿವರಾಗಿ ಉತ್ತಮವಾದ ಬಡ್ಜೆಟ್ ಅನ್ನ ಮಂಡಿಸಿ ರಾಜ್ಯದಲ್ಲೇ ಅಲ್ಲ ದೇಶದಲ್ಲಿ ಇವತ್ತು ಅವರು ಉತ್ತಮ ಮುಖ್ಯಮಂತ್ರಿ ಆಗಿ ಭಾಗ್ಯ ಕೊಟ್ಟವ್ರು ಯಾರು ಅಂದರೆ ಸಿದ್ದರಾಮಯ್ಯನವರು. ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರು ಸಿದ್ದರಾಮಯ್ಯನವರು ಅಂತಕ್ಕಂಥ ಪ್ರಖ್ಯಾತನ ಪಡೆದಿದ್ದಾರೆ. ಓಕೆ, ಈಗ ತಾನೇ ದೇವೇಗೌಡರನ್ನ ಸಂತೇಮಾರನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕರೆಸಿದ್ದೆ, ಅದಾದ್ಮೇಲೆ ಪ್ರಧಾನಿ ಆದ್ರು ಅಂದ್ರು. ತುಂಬಾ ಚೆನ್ನಾಗಿ ನೆನಪಿದೆ. ನಾನ್ ಸೆಕೆಂಡ್ PUC ಓದ್ತಾ ಇದ್ದಂತ ಸಂದರ್ಭ, ಸಂತೇಮಾರನಹಳ್ಳಿ ವಿಧಾನಸಭಾ ಕ್ಷೇತ್ರ ಹೊರಟೋಯ್ತು ಅಲ್ಲಿಗೆ. ಆ ಟೈಮಲ್ಲಿ ಧ್ರುವನಾರಾಯಣ ಅವರ ವಿರುದ್ಧ ಒಂದೇ ಒಂದು ಓಟು, 70,052 ಅವ್ರದ್ದು, 70,051 ನಿಮ್ದು ಅನ್ಕೋತೀನಿ ನಾನು. ಕರೆಕ್ಟ್. ಹೇಗೆ ಸರ್ ಅದು ಯಾರ ಕೈಲೂ ಅರ್ಗಿಸ್ಕೊಳಕ್ ಆಗದಿರೋ ಅಂತ ಒಂದು ನೋವು ಅಥವಾ ಒಂದು ಬ್ಯಾಡ್ ಮೆಮೊರಿ, ಹೇಗೆ ಅದನ್ನ ರೀಕಾಲ್ ಮಾಡ್ತೀರಾ? ಆ ಕ್ಷಣ ಹೇಗಿತ್ತು? ನನ್ನ ವೈರಿನೂ ಕೂಡ ಸೋಲಬಾರ್ದು ನನ್ನ ಪ್ರಕಾರ. ಇಲ್ಲ, ನಿಜ ಸರ್, ಖಂಡಿತ. ಯಾಕಂದ್ರೆ ನಾನು ಒಂದು 70,751 ಮತ ಗಳಿಸಿದೆ. ಹೌದು. ಅವ್ರು 70,752 ಮತ ಗಳಿಸಿದ್ರು. ಹಾಗಾಗಿ ಆ ಸಂದರ್ಭ ನಾನು ಬಹಳ ಸದೃಢನಾಗೇ ಇದ್ದೆ. ಆ ಫಲಿತಾಂಶ ಸಂದರ್ಭದಲ್ಲಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು, ನಾನು ಗೆಲುವನ್ನ ಸಾಧಿಸ್ತೀನಿ ಅಂತೇಳಿ. ಅಂದರೆ ಬಹಳ ಹತ್ತಿರದ ಒಂದು ಫಲಿತಾಂಶ ಅದು, ನೆಕ್ ಟು ನೆಕ್ ಫೈಟ್ ಅಂತಾರಲ್ಲ ಹಾಗೆ. ಹೌದು ಸರ್. ಅಂತಿಮವಾಗಿ ಅದು ಅವರು ಒಂದು ಓಟ್ನಲ್ಲಿ ಅವ್ರನ್ನ ಅಂದಿನ ಜಿಲ್ಲಾಧಿಕಾರಿಗಳು ಹರ್ಷಗುಪ್ತ ಅವರು ಅವ್ರನ್ನ ಘೋಷಣೆ ಮಾಡಿದ್ರು. ನಾನು ಅವತ್ತಿನ ದಿವಸ ಡಿಸೆಂಟ್ ನೋಟ್ ಬರೆದೆ ನಾನು. ಬೇಕಂದರೆ ಅದು ಭಾರತ ದೇಶದಲ್ಲೇ ಶೇಷನವರು ಮೊದಲ ಬಾರಿಗೆ ತಂದಂಥ ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅನ್ನು ಚುನಾವಣೆ. ಹಾಗಾಗಿ ನಾನು ಯಾವ ಆಧಾರದ ಮೇಲೆ ನಾನು ಡಿಸೆಂಟ್ ನೋಟ್ ಬರೆದೆ ಅಂದರೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇಟ್ ವರ್ಕ್ಸ್ ಲೈಕ್ ಎ ಮೊಬೈಲ್. ಎನಿ ನಂಬರ್ ಆಫ್ ಟೈಮ್ಸ್ ಯು ಆನ್ ದಿ ಮಿಷಿನ್ ಇಟ್ ಶೋಸ್ ದ ಸೇಮ್ ಫಿಗರ್ ಅಂಥೇಳಿ ಅವರ ವಾದ ಆಗಿತ್ತು. ನನ್ನ ವಾದ ಏನಾಗಿತ್ತು ಅಂದರೆ, ದಿ ಕೌಂಟಿಂಗ್ ಆಫೀಸರ್, ದೆನ್ ದಿ ಟ್ಯಾಬ್ಯುಲೇಷನ್ ಆಫೀಸರ್ ಆ್ಯಂಡ್ ಥರ್ಡ್ ಅಲ್ಲಿ ಕಂಪ್ಯೂಟರೈಸ್ ಮಾಡ್ತಿದ್ರಲ್ಲ, ಡಿಜಿಟಲೈಸ್ ಮಾಡ್ತಿದ್ರಲ್ಲ, ಈ 3 ಹಂತದಲ್ಲಿ ವ್ಯತ್ಯಾಸವನ್ನು ಕಂಡೆ ನಾನು ಸ್ಪೆಸಿಫಿಕ್ ಆಗಿ 5 ಬೂತಲ್ಲಿ ವ್ಯತ್ಯಾಸ ಇದೆ ಅಂಥೇಳಿ ನಾನು ರೈಟಿಂಗ್ನಲ್ಲೇ ಕೊಟ್ಟೆ ಅಬ್ಜೆಕ್ಷನ್ನು. ಇನ್ ಸ್ಪೈಟ್ ಆಫ್ ಇಟ್ ಹರ್ಷಗುಪ್ತ ಜಿಲ್ಲಾಧಿಕಾರಿಗಳು ಅದಕ್ಕೆ ಅವರು ಅವಕಾಶ ಮಾಡಲಿಲ್ಲ. ಅವರು ಹೇಳಿದ್ದು ಇದೇ ಮಾತು, ಎನಿ ನಂಬರ್ ಆಫ್ ಟೈಮ್ ಯು ಆನ್ ದಿ ಮಿಷಿನ್ ಸರ್, ಯು ಆನ್ ದಿ ಮೊಬೈಲ್ ಇಟ್ ಶೋಸ್ ದಿ ಸೇಮ್ ನಂಬರ್, ಲೈಕ್ ವೈಸ್ ಇಟ್ ಶೋಸ್ ದ ಸೇಮ್ ಫಿಗರ್ ಅಂತ. ಅವರು ನನ್ನ ಡಿಸೆಂಟ್ ನೋಟನ್ನು ಅವರು ಅಕ್ಸೆಪ್ಟ್ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಅವರು ರಾತ್ರಿ ಆಗಿತ್ತು ನನ್ನ ಹೋರಾಟ. ರಾತ್ರಿ ನಂತರ ಅದು ಅವ್ರನ್ನ ಘೋಷಣೆ ಮಾಡಿದ್ರು. ನಾನು ನಂತರದ ಅವ್ರಿಗೋಗಿ ವಿಶ್ ಮಾಡಿದ್ರೆ ಭಾಳ ನಾನು ಗೌರವಯುತವಾಗಿ ನಡ್ಕೊಂಡೆ. ನಾನು ಯಾವುದೇ ಥರದ ಕೂಗಾಟ ಮಾಡಲಿಲ್ಲ. ನಾನು ಮಾನ್ಯ ಧ್ರುವನಾರಾಯಣರಾವ್ ನನ್ನ ವಿರುದ್ಧ ಅವರು ಗೆಲುವನ್ನು ಸಾಧಿಸಿದ ಮೇಲೆ ಅವ್ರಿಗೆ ನಾನು ಕೈಯನ್ನು ಕುಲುಕಿದೆ, ಶೇಕ್ ಹ್ಯಾಂಡ್ ಮಾಡಿ ವಿಶ್ ಯು ಆಲ್ ದ ಬೆಸ್ಟ್, ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಕ್ಷೇತ್ರವನ್ನು ಅಂತ ಹೇಳಿ ನಾನು ಶುಭ ಕೋರಿ ಬಂದೆ. ಇಲ್ಲ, ನಿಜ ದಿವಂಗತರಾಗಿದ್ದಾರೆ ಅವರು, ಧ್ರುವನಾರಾಯಣ ಅವರು. ಅವ್ರ ಮಗ ಈಗ ನಂಜನಗೂಡು MLA ಆಗಿದ್ದಾರೆ ದರ್ಶನ್. ಚಾಮರಾಜನಗರ ರಾಜಕೀಯ ಇತಿಹಾಸ ನೋಡಿದಾಗ ನಮಗೆ ಶ್ರೀನಿವಾಸ್ ಪ್ರಸಾದ್ ಅವರಾಗಿರ್ಬೋದು, ಧ್ರುವನಾರಾಯಣ ಆಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಕೂಡ ಒಂಥರ ಪಕ್ಷಾತೀತವಾಗಿ, ಈ ಪಕ್ಷಕ್ಕೋಸ್ಕರ ಅವರು ಅಂತಲ್ಲ, ವ್ಯಕ್ತಿಯಾಗಿ ಜನ ಗೌರವಿಸ್ತಾರೆ. ಆ ನಂತರದಲ್ಲಿ 23 ವರ್ಷಗಳ ವನವಾಸ, ಇಲ್ಲ 19 ವರ್ಷ ಹೇಗಾಯ್ತು ಸರ್ ಅದು? ಸತತವಾಗಿ ನಾನು ಸೋಲು ಅನುಭವಿಸಿದ್ರು ಕೂಡ ಜನ ನನಗೆ 50,000ಕ್ಕೆ ಹೆಚ್ಚು ಮತ ನೀಡ್ತಾರೆ. ಅಲ್ಲ, ಹೌದು, 100%. ಆ ಮತ ನೀಡಿದಂಥ ಮತದಾರ ಪರವಾಗಿ ನಾನು ಅವರ ಹೆಜ್ಜೆಗೆ ನಾನು ಸಂಘಟನೆ ಮಾಡಿಕೊಂಡು ಮತ್ತೊಮ್ಮೆ ಜನಸೇವೆ ಮಾಡಬೇಕು ಅಂತ ಭಾವನೆ ಇಟ್ಕೊಂಡು ನಾನು ಮುಂದುವರೆದೆ. ಸಂತೇಮಾರನಹಳ್ಳಿ ವಿಧಾನಸಭಾ ಕ್ಷೇತ್ರನೇ ಉಳಿದಿದ್ರೆ ನಾನು ಮುಂದಿನ ಚುನಾವಣೆ ನಾನು ಗೆಲುವಾಗ್ತಾ ಇತ್ತು. ಡಿಲಿಮಿಟೇಷನ್ ಬದಲಾಗಿ ಆ ಒಂದು ಕ್ಷೇತ್ರ 4 ಭಾಗ ಆಗೋದು. ಒಂದು ಹೋಬಳಿ ಕೊಳ್ಳೇಗಾಲಕ್ಕೆ, ಒಂದು ಹೋಬಳಿ ಚಾಮರಾಜನಗರಕ್ಕೆ, ಮತ್ತೊಂದು ಹೋಬಳಿ 2 ಭಾಗ ಆಯಿತು. ನಂಜನಗೂಡು ತಾಲೂಕು ಕೌಲಂದೆ ಹೋಬಳಿ 9 ಪಂಚಾಯತಿ, 5 ಪಂಚಾಯತಿ ನಂಜನಗೂಡಿಗೆ ಹೋಯಿತು, 4 ಪಂಚಾಯತಿ ವರುಣಾ ಕ್ಷೇತ್ರಕ್ಕೆ ಹೋಯಿತು. ಹಾಗಾಗಿ ನಾನು ಹೊಸ ಕ್ಷೇತ್ರ, ನಾನು ಕೊಳ್ಳೇಗಾಲನ ಆಯ್ಕೆ ಮಾಡಿಕೊಂಡೆ.
2028 ಮತ್ತೆ ಡಿಲಿಮಿಟೇಷನ್ ಆಗುತ್ತೆ ಅನ್ಸುತ್ತಾ? ಆಗ್ಬಹುದು. ಎವ್ರಿ 25 ಇಯರ್ಸ್ಗೆ ಡಿಲಿಮಿಟೇಷನ್ ಆಗುತ್ತೆ ಅಂತಕ್ಕಂಥದ್ದು ಅದು ಸಂವಿಧಾನಿಕವಾಗಿ ಅವಕಾಶ ಇದೆ. ಈಗೇನೋ ಮಾನ್ಯ ಪ್ರಧಾನಮಂತ್ರಿಗಳು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರು ಮಾಡಬೇಕು ಅಂತಿದ್ದಾರೆ. ನಿಮ್ಗೇನು ಸರ್ ಅದ್ರ ಬಗ್ಗೆ ಅಭಿಪ್ರಾಯ? ಇಲ್ಲ, ಅದು ವಿಧಾನಸಭೆ ಲೋಕಸಭೆ ಚುನಾವಣೆ ನಡೆದ್ರೆ ಲೋಕಸಭಾ ಅಭ್ಯರ್ಥಿಗೆ ಬಹಳ ಸುಲಭ ಆಗುತ್ತೆ. ಹೌದು. 8 ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ಅವರ ಸ್ವಂತ ಗೆಲುವಿಗೆ ಮತ್ತು ಪಾರ್ಲಿಮೆಂಟ್ನ ಅಭ್ಯರ್ಥಿ ಗೆಲುವಿಗೆ ಶ್ರಮ ವಹಿಸ್ತಾರೆ. ನಿಮ್ ಭಾಗದಲ್ಲಿ ಸುನೀಲ್ ಬೋಸ್ ಮನೇಲಿ ಕುತ್ಕೊಂಡೆ ಗೆದ್ದು ಬಿಡ್ತಾರೆ. ಇಟ್ ವಿಲ್ ಬಿ ಈಸಿ ಫಾರ್ ದಿ ಎನಿ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್. ಇಲ್ಲ, ನಿಜವಾಗ್ಲೂ ಇಲ್ಲ. ನಾನು ಚಾಮರಾಜನಗರದ ವಿಚಾರ ಮಾತಾಡ್ತಾ ಮಾದೇವ್ ಪ್ರಸಾದ್ ಅವರ ಹೆಸರನ್ನು ಮರ್ತೆ. ಅವರು ಕೂಡ ತುಂಬಾ ಒಂದ್ ರೀತಿ ಟ್ರೂ ಲೀಡರ್. ಈಗ ಅವ್ರ ಮಗ ಕೂಡ ಗುಂಡ್ಲುಪೇಟೆ ಶಾಸಕರಾಗಿದ್ದಾರೆ. ಸರ್, ನಿಮ್ಮ ಅನುಭವದಲ್ಲಿ ಇವತ್ತಿನ ರಾಜಕೀಯ ಶಾಸಕರಾಗದ್ ಕಷ್ಟನಾ ಅಥವಾ ಶಾಸಕರ ಕೆಲಸ ಮಾಡೋದ್ ಕಷ್ಟನಾ? ಅಲ್ಲ, ಎರಡೂ ಶ್ರಮ ವಹಿಸಲೇಬೇಕು ನಾವು. ಓಕೆ. ಜನರ ವಿಶ್ವಾಸ ಗಳಿಸೋದು ಸುಲಭ ಅಲ್ಲ. ಹಿಂದೆ ಊರ್ಲಿ ಚಾನ್ಭೋಗರು, ಪಟೇಲ್ರು, ಗೌಡ್ರು, ಕೋಮಿನ ಯಜಮಾನಗಳನ್ನ ಸೇರಿಸಿ ಒಂದ್ ಕಡೆ ತೀರ್ಮಾನ ಮಾಡಿದ್ರೆ ಇಡೀ ಊರೇ ಮತನ ಮಾಡ್ತೀವಿ. ಹೌದು. ಆದ್ರೆ ಇವತ್ತು ಪ್ರತಿಯೊಬ್ಬರು ಮನೆ ಮನೆ ಬಾಗಿಲಿಗೆ ಹೋಗ್ಬೇಕು. ನಾವು ಕೇಳೋದು ಮತ ಭಿಕ್ಷೆ. ನಾನು ಯಾವಾಗಲೂ ಕೂಡ ಇದು ಬಳಸ್ತೀನಿ. ನಾನು ಒಬ್ಬ ಅಭ್ಯರ್ಥಿಯಾಗಿ ಕೇಳೋದು ಮತ ಭಿಕ್ಷೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಂಗೆ ಅಷ್ಟೇ ಮುಖ್ಯ. ಯಾಕಂದ್ರೆ ನಾನು ಒಂದು ಓಟು ಸೋತಿರ್ತಕ್ಕಂಥವು. 2004ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಒಂದು ಓಟ್ನಲ್ಲಿ ನಾನು ಸೋತಂಥವನು. ಸೊ ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದನ್ ಬುಲೆಟ್ ಅಂತಕ್ಕಂಥ ಅಂಬೇಡ್ಕರ್ ವಾಣಿ ಇದೆ. ಸೊ ಹಾಗಾಗಿ ಆ ಒಂದೊಂದು ಓಟು ಬಹಳ ಮಹತ್ವ ಅಂತಕ್ಕಂಥದ್ದು. ನಾನೇ ಇವತ್ತು 19 ವರ್ಷ ಉದಾಹರಣೆ ಆಗಿ ಎಲ್ಲ ಚುನಾವಣೆಯಲ್ಲೂ ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಒಂದು ಓಟಿನ ಮಹತ್ವ ಏನು ಅಂತಕ್ಕಂಥದ್ದನ್ನ ಬಳಸ್ತಾ ಇದ್ದಾರೆ. ಉದಾಹರಣೆಯಾಗಿ ನನ್ನಲ್ಲಿ ಅದು 23ರ ಈ ಚುನಾವಣೆಯಲ್ಲಿ ಕೊನೆ ಆಯಿತು ಅಂತ ನಾನು ಭಾವಿಸ್ಕೊಂಡಿದ್ದೆ. ನಾನು ಇವತ್ತು ಕೂಡ ಊಟಕ್ಕೆ ಕೂತಿದ್ದೆ ಬ್ಯಾಂಕ್ವೆಟ್ ಹಾಲಲ್ಲಿ. ಇವರು ಒಂದು ಹೋಟೆಲ್ ಸೋತವರು ಅಂತ ಇವತ್ತು ಕೂಡ ಕೆಲವು ಶಾಸಕರು ಹೊಸ ಶಾಸಕರು ಪರಿಚಯ ಮಾಡ್ತಾ ಇದ್ದಾರೆ. ಸ್ಟಿಲ್ ಐ ಆಮ್ ಇನ್ ಎಕ್ಸಿಸ್ಟೆನ್ಸ್. ಇನ್ನು ಗೆಲುವು ಅಂತಕ್ಕಂಥ ಬರಲಿಲ್ಲ ಅವರಲ್ಲಿ. ಒಂದು ಹೋಟೆಲ್ ಸೋತವರು ಈಗ 1,08,000 ಮತ ತಗೊಂಡೆ. 59,519 ಮತಗಳ ಅಂತರದಲ್ಲಿ ಗೆಲುವು ಅಂತಂದೆ. ಆದರೂ ಕೂಡ ಅದು ಬರ್ತಾ ಇಲ್ಲ ಎಕ್ಸಿಸ್ಟೆನ್ಸ್ಗೆ. ಸೋತ ಒಂದು ಹಳೆಯ ಒಂದು ಉದಾಹರಣೆನೇ ಇವತ್ತು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ಓಟಿನ ಮಹತ್ವ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಹಳ್ಳಿಯವನಿಗೂ ಒಂದೇ ಮತದಾನದ ಹಕ್ಕು, ದೇಶದ ರಾಷ್ಟ್ರಪತಿಗೂ ಮತದಾನದ ಹಕ್ಕು ಒಂದೇ ಅಂತಕ್ಕಂಥದ್ದನ್ನು ಅವ್ರು ಏನು ಸಂವಿಧಾನ ಅವಕಾಶ ಮಾಡಿದ್ರು ಅದಕ್ಕೆ ಇವತ್ತಿನ ದಿವಸ ಇವತ್ತು ಪ್ರಸ್ತುತ ಅದು ನಿಜ ಅಂತ. ಇಲ್ಲ ಸರ್, ಖಂಡಿತವಾಗ್ಲೂ ಒಂದ್ ಕಡೆ ಎಲೆಕ್ಷನ್ ಮಾಡೋದ್ ಕಷ್ಟನಾ ಅಥವಾ ಶಾಸಕರಾಗದ್ ಕಷ್ಟನಾ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಹಿಂದೆ ಸಾಕಷ್ಟು ಜನ ಹೇಳ್ತಾರೆ ಜನ ದುಡ್ಡು ಕೊಟ್ಬಿಡ್ತಿದ್ರು, ಗೆದ್ಕೊಂಬರಯ್ಯ ನಮ್ಮೂರು ಕೆಲಸ ಮಾಡಯ್ಯ ಅಂತ. ಇವತ್ತು ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಇಲ್ಲ, ಜನ ಒಳ್ಳೇದು ಬಯಸ್ತಾರೆ. ನಿಜ, ಒಳ್ಳೇದು. ನಾನು ನೋಡಿ ಈಗ 19 ವರ್ಷದ ನಂತರ ನಾನು ಪ್ರತಿ ಚುನಾವಣೆಯಲ್ಲೂ ಕೂಡ 2008 ಮಾತ್ರ ನಾನು 25,000 ಮತ ಗಳಿಸಿದೆ. ಕುಮಾರಸ್ವಾಮಿ ಅಧಿಕಾರ ಹಸ್ತಾಂತರ ವಿರೋಧಿ ಅಲೆನಲ್ಲಿ ನಾನು 25,000 ಗಳಿಸಿದ್ದು ಅದು ಗೆದ್ದಷ್ಟೇ ಇದು. ಹೌದು, ನಿಜ. ಆದರೆ ಈಗ ಜನ ಏನೋ ಅಭಿಪ್ರಾಯ ಪಟ್ಟಿದ್ದಕ್ಕೆ ನಾನು ಸೋತಿದ್ರು ಕೂಡ ಕೊನೆಗೂ ಕೂಡ ಕೃಷ್ಣಮೂರ್ತಿನ ಆಯ್ಕೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಂಡು. ಇಲ್ಲ, ನನಗೆ ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಪಕ್ಷದವರು ಕೂಡ ನನಗೆ ಓಟ್ ಕೊಟ್ಟಿದ್ದಾರೆ ಈ ಸಲ. ಇದರ 1,08,000 ಮತ ನನಗೆ ಬರ್ತಿರ್ಲಿಲ್ಲ. 59,519 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧ್ತಿರ್ಲಿಲ್ಲ. ರಾಜ್ಯದಲ್ಲಿ 5ನೇವನಾಗಿ ನಾನು ಹೆಚ್ಚಿನ ಮತಗಳು ನಾನು. ಸೊ ಹಾಗಾಗಿ ಇವತ್ತು ಜನ ಒಳ್ಳೆಯದನ್ನು ಬಯಸ್ತಾರೆ. ನೀವು ಹೇಳಿದ ರೀತಿಯಲ್ಲಿ ಇನ್ನೂ ಅನೇಕ ಕಡೆ ಇದೆ. ಅದು ಊರುಗಳಲ್ಲಿ ನಾವು ಹೋದಾಗ ಗೊತ್ತಾಗ್ತದೆ. ಅದು ಉಪಚುನಾವಣೆ ಹೋದಾಗ ಗೊತ್ತಾಗ್ತದೆ ಜನರ ಯಾವ ರೀತಿ ರಾಜಕೀಯ ಪಕ್ಷದವ್ರು ಬಳಸ್ಕೊಳ್ತಾರೆ ಅಂತಕ್ಕಂಥದ್ದು ನಾನು ನೋಡಿದ್ದೇನೆ. ಬಟ್ ನಮ್ಮಲ್ಲಿ ಅದಕ್ಕೆ ಅವಕಾಶ ಆಗಲಿಲ್ಲ. ಅವ್ರು ಎಷ್ಟೇ ನಾವು ವಿರುದ್ಧ ರಾಜಕೀಯವಾಗಿ ಸೆಣಸಾಡಿ ಇವನ್ನ ಸೋಲಿಸ್ಬೇಕು, ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಒಳ ಹುನ್ನಾರ ನಡೆದಿದ್ರು ಕೂಡ ಜನ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಕ್ಷೇತ್ರದ ಜನತೆಗೆ ಶಾಸಕ, ಹೊರ ಜಗತ್ತಿಗೆ, ಆದರೆ ಕ್ಷೇತ್ರದ ಜನತೆಗೆ ನಾನು ಜನಸೇವಕ. ಸೂಪರ್. ಆ ರೀತಿಯಲ್ಲಿ ನಾನು ನನ್ನ ಕೆಲಸವನ್ನು ಮಾಡ್ತಾ ಇದ್ದೆ. ಸರ್, ಕೊಳ್ಳೇಗಾಲಕ್ಕೆ ನಿಜಕ್ಕೂ ಇರೋಂಥ ಸಮಸ್ಯೆ ಏನು? ನಿಮ್ ಕನ್ಸಿನ ಕೊಳ್ಳೇಗಾಲ ಏನಾಗ್ಬೇಕು? ನಿಮ್ದೇ ಸರ್ಕಾರ, ಇನ್ನು 3.5 ವರ್ಷ ಆಡಳಿತ ಇದೆ, ಬೈ ಎಲೆಕ್ಷನ್ ಕ್ಲೀನ್ ಸ್ವೀಪ್ ಮಾಡ್ಕೊಂಡ್ರಿ. ಹಾಗಾಗಿ ಗ್ಯಾರಂಟಿ ಯೋಜನೆಗಳು,
ಫಸ್ಟ್ ಬಿಜೆಪಿ ಅವರು ಆರೋಪ ಮಾಡಿದ್ರು, ಬಿಜೆಪಿ JDS ಗ್ಯಾರಂಟಿ ಅನ್ಕೊಂಡ್ರು ಗೆದ್ದು ಬಿಟ್ರು ಅಂತ. ಬರೀ ಗ್ಯಾರಂಟಿ ಹೆಸರು ಸುಳ್ಳು ಹೇಳ್ಕೊಂಡು ಗೆದ್ದಿದ್ರು. ಬೈ ಎಲೆಕ್ಷನ್ ಕ್ಲೀನ್ ಸ್ವೀಪ್ ಆಗ್ತಿರ್ಲಿಲ್ಲ. ಹೇಗೆ ಸರ್, ಏನಾಗ್ತದೆ? ಎಲ್ಲ ಮೀಡಿಯಾ ಇದು ಎಲ್ಲ ಸರ್ವೆ ರಿಪೋರ್ಟ್ ಕೂಡ ನಮ್ಮ ಆಡಳಿತ ಪಕ್ಷದ ಪರವಾಗಿರಲಿಲ್ಲ. ಕೆಲವರು ಎಲ್ಲರಿಗೂ ಒಂದೊಂದು ಪಕ್ಷಕ್ಕೆ ಒಂದೊಂದು ಸ್ಥಾನ ಅಂತ ಬಿಂಬಿಸ್ತು. ಹೌದು, ಕೆಲವರು ಕಳ್ಕೊಂಡ್ರು ಅದೇ ಅಂತ. ಕೆಲವರು ಬಿಜೆಪಿಗೆ ಹೆಚ್ಚಿನ ಸ್ಥಾನ ಗಳಿಸುವಂತ ಅವಕಾಶ ಇದೆ ಅಂತಂದ್ರು. ಅದೇ ಜನ ತೀರ್ಮಾನ ಮಾಡಿದ್ದು. ಯಾರು ಜನಪರ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಇದೆ, ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಪರವಾಗಿ ಮತ ನೀಡಿ 3ಕ್ಕೆ 3 ಕಾಂಗ್ರೆಸ್ನ ಶಾಸಕರು ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಹೇಗಿತ್ತು ಚನ್ನಪಟ್ಟಣ? ನೀವು ಗ್ರೌಂಡ್ ವರ್ಕ್ ಮಾಡಿದ್ರ? ಏನು ಮೀಟಿಂಗ್ ಎಲ್ಲ ನಡೀತಿತ್ತ? ನಾನು ಚನ್ನಪಟ್ಟಣ ತಾಲೂಕಿನ ಅಳಿಯ. ನಾನು ಹೇಳಿ ಸರ್, ಹಂಗಾರೆ ಇನ್ನೂ ಇಂಟ್ರೆಸ್ಟಿಂಗ್. ನಾನು ಅಲ್ಲಿ ಅಳಿಯ. ಸೊ ಹಾಗಾಗಿ ನಾನು ಹಿಂದೆ ದೇವೇಗೌಡರು ದಳದಲ್ಲಿ ಪಾರ್ಲಿಮೆಂಟ್ ಅಭ್ಯರ್ಥಿ ಆದರೂ ಕೂಡ ವಿರೂಪಾಕ್ಷಪುರ ಹೋಬಳಿ ಕ್ಯಾನ್ವಾಸ್ ಮಾಡಿದ್ದೇನೆ. ಅವ್ರ ಪರವಾಗಿ ದಳದವನಾಗಿ. ಯೋಗೇಶ್ ಬಿಜೆಪಿ ಅಭ್ಯರ್ಥಿ, ನಾವು ಬಿಜೆಪಿಯವನಾಗಿ ಕೂಡ ಅವ್ರ ಪರವಾಗಿ ಹೋಗಿ ಕ್ಯಾನ್ವಾಸ್ ಮಾಡಿದ್ದೆ. ಈಗ ಅವರು ಕಾಂಗ್ರೆಸ್ಗೆ ಬಂದು ಅಭ್ಯರ್ಥಿ, ನಾನು ಕಾಂಗ್ರೆಸ್ ಶಾಸಕನಾಗಿ ಇವತ್ತು ಅವ್ರ ಪರವಾಗಿ ಒಂದು ಸುಮಾರು 4 ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಪ್ರವಾಸ ಮಾಡಿದೆ. ಜನ ಅವರ ಜನಸೇವೆ ಮಾಡಿದ ಅಭಿವೃದ್ಧಿ ಕೆಲಸ ಕಾರ್ಯಗಳು, ವಿಶೇಷವಾಗಿ ಕೆರೆ ನಿರ್ಮಿಸುವ ಯೋಜನೆ ಇದೆಯಲ್ಲ, ಅದು ಬಹಳವಾಗಿ ಅವ್ರನ್ನ ಕಾಪಾಡಿದೆ. ಹಾಗಾಗಿ ಇವತ್ತು ಯೋಗೇಶ್ವರ್ ಅವರಿಗೆ ಗೆಲುವು ಬಂದಿದೆ. ಓಕೆ, ರಿಸಲ್ಟ್ ಆದ್ಮೇಲೆ ಪೋಸ್ಟ್ ಮಾರ್ಟಮ್ನ ಅವಶ್ಯಕತೆ ಇಲ್ಲ. ಆದ್ರೂ ನಂಗೆ ಪರ್ಸನಲ್ ಆಗಿ ಕ್ಯೂರಿಯಾಸಿಟಿ, ಯೋಗೇಶ್ವರ್ ಅವ್ರಿಗೆ ಮೈತ್ರಿಯಿಂದ ಟಿಕೆಟ್ ಕೊಡ್ಬೋದಿತ್ತು ಅಂತ ಅನ್ಸುತ್ತಾ? ಅನ್ಯಾಯವಾಗಿ ನಿಖಿಲ್ನ ಬಲಿಪಶು ಮಾಡಿದ್ರು ಅಂತ? ಅಲ್ಲ, ಅದು ಅವ್ರು ಕೊಟ್ಟಿದ್ರೆ ಅವ್ರ ಈ ಕಡೆ ಬರ್ತಾನೆ ಇರಲಿಲ್ಲ. ಹೌದು, ಅದೇ ಕಾರಣಕ್ಕೆ ಯೋಗೇಶ್ವರ್ ಅವರು ಬಿಜೆಪಿನಲ್ಲಿ ಟಿಕೆಟ್ಗೆ ಅವಕಾಶ ಆಗಿದ್ರೆ ಅವರು ಕಾಂಗ್ರೆಸ್ಗೆ ಬರುವ ಪ್ರಶ್ನೆನೇ ಇರಲಿಲ್ಲ. ಯಾವಾಗ ಅವ್ರಿಗೆ ನಿರಾಕರಣೆ ಆಯ್ತು ಅದು ತಿಳಿದು ಅವ್ರು ಇಮಿಡಿಯೇಟ್ ಆಗಿ ಬಂದು ಪಕ್ಷದ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಅವ್ರನ್ನ, ಅವರ ರಾಜಕೀಯ ಪರಸ್ಪರ ವಿರೋಧಿಗಳಾದರೂ ಕೂಡ ಅವ್ರು ಬಂದು ಅವರನ್ನು ಕೇಳ್ಕೊಂಡಾಗ ಅದು ಪೂರಕವಾಗಿ ಮಾನ್ಯ ರಾಜ್ಯಾಧ್ಯಕ್ಷ DK ಶಿವಕುಮಾರ್ ಅವರು ಅವ್ರನ್ನ ಬರಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾತನಾಡಿ, ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ಸಾಹೇಬರಲ್ಲಿ ಮಾತನಾಡಿ ಅವರ ಗ್ರೀನ್ ಸಿಗ್ನಲ್ ತಗೊಂಡು ಅವ್ರಿಗೆ ಪಕ್ಷದ ಅಭ್ಯರ್ಥಿಯಾಗಿ ಕೊನೆಯಲ್ಲಿ ಘೋಷಣೆ ಮಾಡಿ. ಓಕೆ, ಕೊಳ್ಳೇಗಾಲಕ್ಕೆ ಏನಾಗಬೇಕು ಸರ್? ಬಹಳಷ್ಟು ಮಾಡೋದಿದೆ ಅಭಿವೃದ್ಧಿ ಕಾರ್ಯಗಳು. ಯಾಕಂದ್ರೆ ಉದ್ಯೋಗ ಆರಿಸ್ಕೊಂಡ್ರೆ ಮೈಸೂರು ಬರ್ಬೇಕಿಲ್ಲ, ಬೆಂಗಳೂರು ಬರ್ಬೇಕು. ಆ ಕಡೆ ಗಡಿ ಸಮಸ್ಯೆ, ತಮಿಳ್ನಾಡು ಕೇರಳ ಬಾರ್ಡರ್ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ. ಅಲ್ಲಿರೋ ಜನಕ್ಕಿರುವಂತ ಸಮಸ್ಯೆ ಏನಾಗಬೇಕು? ವಿಶೇಷವಾಗಿ ನಿರುದ್ಯೋಗ ಯುವಕರಿಗೆ ಉದ್ಯೋಗ ದೊರಕುವಂಥ ಅವಕಾಶ ಮಾಡಬೇಕು. ಈಗ ನೋಡಿ, ಚಾಮರಾಜನಗರ ಜಿಲ್ಲೆ ಗಡಿ ಜಿಲ್ಲೆ, ಶ್ರೀವೈಂಜುಳ ಜಿಲ್ಲೆ. ಕಳೆದ ಬಾರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಯಮತ್ತೂರು, ತಮಿಳುನಾಡು ಕೊಯಮತ್ತೂರಿಗೆ ಹೋಗಿ ಅಲ್ಲಿ ಕೈಗಾರಿಕಾ ಮೀಟಿಂಗನ್ನು ಮಾಡಿ ಅವನ್ನೆಲ್ಲ ಆಹ್ವಾನ ಮಾಡೋದು. ನಮ್ಮಲ್ಲಿ ಎಲ್ಲ ಥರದ ಅವಕಾಶಗಳು ಮಾಡಿಕೊಡ್ತೇವೆ, ಭೂಮಿ ಕೊಡ್ತೇವೆ, ನೀರು ಕೊಡ್ತೀವಿ, ವಿದ್ಯುತ್ ಕೊಡ್ತೀವಿ, ನಮ್ಮಲ್ಲಿ ಬಂದು ಕೈಗಾರಿಕೆ ಸ್ಥಾಪನೆ ಮಾಡಿ ಅಂಥೇಳಿ ಅವರು ಆಹ್ವಾನ ಮಾಡಿದ್ರು. ಅದರಂತೆ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ KADBಯಿಂದ ಫಸ್ಟ್ ಸ್ಟೇಜ್ಗಾಗಲೇ ಪರಿಪೂರ್ಣವಾಗಿ ಹೋಗಿದೆ. ಕೈಗಾರಿಕೆಗಳು ಭಾಳಷ್ಟು ಬಂದಿದೆ. ಸೆಕೆಂಡ್ ಸ್ಟೇಜು ಕೂಡ ಇವತ್ತು ವಿಸ್ತರಣೆ ಆಗಿ ಈಗಾಗಲೇ ಸೈಟ್ ಕಾಲ್ ಮಾಡಿದ್ದಾರೆ. ಸೊ ಅದು ಕೂಡ ಇಂಡಸ್ಟ್ರಿಯಲ್ ಗ್ರೋತ್ಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಅನೇಕ ನಿರುದ್ಯೋಗ ಯುವಕರಿಗೆ ಅಲ್ಲಿಂದ ಉದ್ಯೋಗ ದೊರಕುವಂಥ ಅವಕಾಶ ಆಗ್ತದೆ. ಕೇಂದ್ರದಿಂದ ಏನಾದ್ರು ಪರಿಹಾರ ಬರಬೇಕು ಮತ್ತೊಂದು ಅನ್ನೋದಾದ್ರೆ, ನಿಮ್ಮ ಸಂಸದರು, ಯುವಕರು, ನೀವೆಲ್ಲ ಚಿಕ್ಕದ್ರಿಂದ ನೋಡಿರ್ತೀರಾ, ನೀವು ಕೊಡುವಂತ ಸಲಹೆ ನೀವು ತಗೊಂಬಾರಯ್ಯ ನಮ್ಮೂರಿಗೆ ಇದಾಗ್ಬೇಕಣೆ ಅನ್ನಂಗಿದ್ರು? ಇಲ್ಲ, ಈಗ ನೋಡಿ, ನಾನು ಹಿಂದೆ ಮಾನ್ಯ ರಾಜಶೇಖರ ಮೂರ್ತಿ ಅವರು ಕೇಂದ್ರ ಸಚಿವರಾಗಿದ್ದರು, ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಅವಾಗ ನಾನು ಒಬ್ಬ ಕಿರಿಯ ಶಾಸಕನಾಗಿ ಮೊದಲನೇ ಬಾರಿ ಆಯ್ಕೆ ಆಗಿದ್ದೆ. ಅವ್ರನ್ನ ನಾನು ಸುತ್ತೂರು ಭಗವತ್ಪಾದರ ಜಯಂತಿಯ ವೇದಿಕೆ ಕಾರ್ಯಕ್ರಮ, ಆ ಸಂದರ್ಭದಲ್ಲಿ ನಾನು ಅವ್ರನ್ನ ಮನವಿ ಮಾಡಿಕೊಂಡೆ, ಸರ್ ನಮ್ಮ ಹಳೆ ಮೈಸೂರು ಭಾಗದ ಎಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಗಳಿಲ್ಲ, ಆ ರಾಷ್ಟ್ರೀಯ ಹೆದ್ದಾರಿಗಳಾದರೆ ನಮ್ಮ ಜಿಲ್ಲೆಯ ಬೆಳವಣಿಗೆಗೆ ಅವಕಾಶ ಆಗುತ್ತೆ ಅಂಥೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಂಡಿದ್ದೆ. ಅವರು ಅದಕ್ಕೆ ಪೂರಕವಾಗಿ ವೇದಿಕೆಯ ಭಾಷೆಯಲ್ಲಿ ಏನೂ ಉತ್ತರ ಕೊಡದಿದ್ರು ಕೂಡ ಅವರು ದೆಹಲಿಗೆ ಮಂತ್ರಿಗಳಾಗಿ ಹೋಗಿ ಆ ಪ್ರಸ್ತಾವನೆ ಸರಿಸ್ಕೊಂಡು ಅದನ್ನು ಮಾಡಬೇಕು ಅಂತಂದಾಗ ಡಿಸಾಲ್ವ್ ಆಗೋಯ್ತು. ಓಕೆ, ಸರ್ಕಾರ ಡಿಸಾಲ್ವ್ ಆಯಿತು. ಆನಂತರ ಅದೃಷ್ಟವಶಾತ್ ಮಾನ್ಯ HD ದೇವೇಗೌಡರು ಅವರೇ ರಾಷ್ಟ್ರೀಯ ಪ್ರಧಾನಮಂತ್ರಿಗಳಾದರು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯದವರೇ. ಅವರಲ್ಲಿ ನಾನು ಮಾದೇವ ಪ್ರಸಾದ್ ಅವರು ಇಬ್ಬರು ಕೂಡ ನಮ್ಮಲ್ಲಿ ಲೋಕಸಭೆಗೆ
ಸಿದ್ದರಾಜು MP ಅವ್ರನ್ನ ನಾವು ಆಯ್ಕೆ ಮಾಡಿದ್ವಿ. ಅವ್ರ ಮುಖಾಂತರ ಒಂದು ಮನವಿಯನ್ನು ನಾವು ತಯಾರು ಮಾಡ್ಕೊಂಡು 3 ಜನನು ಕೂಡ ದೇವೇಗೌಡರು ಸಾಹೇಬ್ರನ್ನ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ಕೇಳ್ಕೊಂಡಾಗ ರಾಷ್ಟ್ರೀಯ ಹೆದ್ದಾರಿಗೆ ಮೊದಲ ಪ್ರಸ್ತಾವನೆ ಮೂವ್ ಆಯಿತು. ಸೊ ಹಾಗಾಗಿ ನ್ಯಾಷನಲ್ ಹೈವೇ ಆಯಿತು. ಲೇಟರ್ ಆನ್ ಅದು BJP ಗೌರ್ಮೆಂಟ್ ಬಂತು. ನಿತಿನ್ ಗಡ್ಕರಿ ಅವರು ರಾಷ್ಟ್ರೀಯ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದರು. ಅವರು ಅದನ್ನು ರಾಷ್ಟ್ರೀಯ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂಥೇಳಿ ಅಪ್ಗ್ರೇಡ್ ಮಾಡಿ ಇವತ್ತು ನಮ್ಮ ಭಾಗದ ಹಳೆ ಮೈಸೂರು ವಿಭಾಗ ಏನಿದೆ ನಮ್ಮೆಲ್ಲ ಹೆದ್ದಾರಿಗಳು ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳಾಗಿದೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಒಳಪಟ್ಟು ಅವತ್ತು ನಂಜನಗೂಡು ಸೇತುವೆ ಇರ್ಬೋದು, ಟಿ.ನರಸೀಪುರ ಸೇತುವೆ ಇರ್ಬೋದು, ಹೈವೇಗಳು ಫ್ರಮ್ ಬ್ಯಾಂಗ್ಳೂರ್, ಕನಕಾಪುರ್, ಮಳವಳ್ಳಿ, ಕೊಳ್ಳೇಗಾಲ್, ಚಾಮರಾಜನಗರ, ದಿಂಡಿಗಲ್ವರೆಗೂ ಒಂದು ಹೈವೇ ಆಯಿತು. ಮತ್ತೊಂದು ಕ್ಯಾಲಿಕಟ್ ಇಂದ ಪ್ರಾರಂಭ ಆಗಿ ಗುಂಡ್ಲುಪೇಟೆ ಮಾರ್ಗ ನಂಜನಗೂಡು ಬಂದು ಮೈಸೂರು ಬಂದು ಕೊಳ್ಳೇಗಾಲಕ್ಕೆ ಹೋಗಿ ಕೊಳ್ಳೇಗಾಲದಿಂದ ಟುವರ್ಡ್ಸ್ ಸೇಲಮ್ಮು ಆಗ್ತಾ ಇದೆ. ಸೊ ಅದರಿಂದ ಭಾಳಷ್ಟು ಅಭಿವೃದ್ಧಿ ಅವಕಾಶ ಇದೆ. ಮತ್ತೊಂದು ರೈಲ್ವೆ ಲೈನ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಸೆ ಆಯಿತು. ನಾನು ವೆನ್ ಐ ವಾಸ್ MP ಕ್ಯಾಂಡಿಡೇಟ್ ಆವಾಗ ನನ್ನನ್ನು TV ಮಾಧ್ಯಮ ಸ್ನೇಹಿತರು ನನ್ನನ್ನು ಇಂಟರ್ವ್ಯೂ ಮಾಡಿದಾಗ ಸಂವಾದ ಮಾಡಿದಾಗ ನನ್ನ ಮತ್ತು ಧ್ರುವನಾರಾಯಣ್ ನಡುವೆ ನನ್ನ ದೂರದೃಷ್ಟಿ ಕನಸು ಏನು ಅಂತ ಕೇಳಿದಾಗ ನಾನು ಅವತ್ತು ಇದನ್ನೇ ಹೇಳಿದೆ, ರಾಷ್ಟ್ರೀಯ ಹೆದ್ದಾರಿ ಮಾಡ್ತೇನೆ, ನನಗೆ ಅವಕಾಶ ಮಾಡಿಕೊಟ್ರೆ. ರಾಷ್ಟ್ರೀಯ ಹೆದ್ದಾರಿಗಳಿಲ್ಲ ಮತ್ತು ಲಿಂಕ್ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು ರೈಲ್ವೆ ಲೈನ್ ಮಾಡಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇನೆ. ಬಿಕಾಸ್ ದಟ್ ವಿಲ್ ಬಿಕಮ್ ದಿ ಶಾರ್ಟೆಸ್ಟ್ ರೂಟ್ ಫ್ರಮ್ ಜಮ್ಮು ಕಾಶ್ಮೀರ್ ಟು ಕನ್ಯಾಕುಮಾರಿ. ಅದು ಇವತ್ತು ಕೂಡ ಚಾಮರಾಜನಗರದಿಂದ ಲಿಂಕ್ ಸಿಕ್ಬಿಟ್ರೆ ನಮಗೆ ಶಾರ್ಟಿಗೆ ನಾವು ಚಾಮರಾಜನಗರ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಅತಿ ವೇಗದ ರೈಲ್ವೆ ಟ್ರ್ಯಾಕ್ ಆಗ್ಬೇಕಂದ್ರೆ ಚಾಮರಾಜನಗರ ಮಾರ್ಗನೇ ಆದ್ರೆ ಬಹಳ ಒಳ್ಳೇದು. ನಾವು ಚಾಮರಾಜನಗರದವರು ಇವತ್ತು ಕನ್ಯಾಕುಮಾರಿಗೆ ಹೋಗ್ಬೇಕು ಅಂದ್ರೆ ಬ್ಯಾಕ್ ಮೈಸೂರಿಗೆ ಹೋಗ್ಬೇಕು, ಬೆಂಗಳೂರು ಬರಬೇಕು, ಬೆಂಗಳೂರಿಂದ ಕೊಯಮತ್ತೂರಿಗೆ ಬಂದು ಕನ್ಯಾಕುಮಾರಿಗೆ ನಾವು ಸೇರ್ಬೇಕು ರೈಲಲ್ಲಿ. ಕರೆಕ್ಟ್. ಸೊ ಹಾಗಾಗಿ ಇದು ಶಾರ್ಟೆಸ್ಟ್ ರೂಟ್ ಮಾಡಿದ್ರೆ ಲೈಕ್ ಕೊಂಕಣ್ ರೈಲ್ವೆ ಮಾಡಿದ್ದಾರೆ, ಬಹಳಷ್ಟು ಟನಲ್ಗಳನ್ನ ಕೊಡೋದು ಮಾಡಿಕೊಟ್ಟಿದ್ದಾರೆ. ಆ ರೀತಿ ಆದರೆ ನನ್ನ ಪ್ರಕಾರ ಇಟ್ ವಿಲ್ ಬಿಕಮ್ ದ ಶಾರ್ಟೆಸ್ಟ್ ರೂಟ್ ಫ್ರಮ್ ಜಮ್ಮು ಕಾಶ್ಮೀರ ಟು ಕನ್ಯಾಕುಮಾರಿ. ಸಂಸದರು ಆ ಥರ ಅವ್ರ ಕೈಲೂ ಕೂಡ ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ನನಗೆ ಅಂತ ಇದೆ. ಓಕೆ, ಕುಟುಂಬದವ್ರನ್ನ ಹೇಗೆ ನೆನ್ಸ್ಕೋತೀರಾ ಸರ್? ಈಗ ಚನ್ನಪಟ್ಟಣದ ಅಳಿಯ ಅಂದ್ರೆ ಮೇಡಮ್ ಅವ್ರ ಬಗ್ಗೆ ಗೊತ್ತಾಯ್ತು, ಕುಟುಂಬನ ಪರಿಚಯ ಮಾಡಿಕೊಡೋದಾದ್ರೆ. ನಾನು ಮದುವೆಯಾಗಿ 33 ವರ್ಷ ಆಗಿದೆ. ಸೊ ಎಲ್ಲ ಥರದಲ್ಲೂ ಕೂಡ ನನ್ನ ಶ್ರೀಮತಿ ಅಂತ ಹೇಳ್ತೀನಿ ನಾನು. ಶ್ರೀಮತಿ ಮಂಜುಳಾ ನನ್ನ ಜೊತೆಗೆ ಭಾಳ ವಿಶ್ವಾಸದಲ್ಲಿ ನಾನೆಲ್ಲ ಕಷ್ಟ ಸುಖಗಳಲ್ಲಿ ಈ 19 ವರ್ಷದ ವನವಾಸ ಅಲ್ಲ ಆ ನಡುವೆ ಬಹಳಷ್ಟು ನನ್ನ ಜೊತೆಗೆ ಹೆಜ್ಜೆ ಹಾಕಿ ಕಷ್ಟ ಸುಖಗಳು ಭಾಗಿಯಾಗಿ ಇವತ್ತು ನನ್ನ ಗೆಲುವಿಗೆ ಅವಳು ಕೂಡ ಒಬ್ಳು. ಅವಳು ಕೂಡ ಎಂದೂ ಕೂಡ ಪ್ರಚಾರಕ್ಕೆ ಬಂದವಳೆಲ್ಲ. ಆದರೆ ಸ್ವಯಂ ಅವಳು ಮತ್ತು ನನ್ನ ಮಗ ಅವನು ಕೂಡ ಗ್ರಾಜ್ಯುಯೇಟ್. ಅವನು ಮಗಳು ಡಾಕ್ಟರ್ ಇದ್ದಾಳೆ, ಗೈನಕಾಲಜಿಸ್ಟ್. ಮೈಸೂರು ಬೆಂಗಳೂರಿಂದ ಮೈಸೂರು ಬಂದಿದ್ದಾಳೆ ಈಗ. ಅಪೋಲೋಲಿಂದ ಈಗ ಕ್ಯಾಂಗ್ರೂ ಕೇರ್ ಅಲ್ಲಿ ಇದ್ದಾಳೆ. ಸೊ ತಾಯಿ ಮಗ ಇಬ್ರು ಕೂಡ ನನ್ನ ಪರವಾಗಿ ಬಂದು, ನನಗೆ ಗೊತ್ತಿಲ್ಲ, ನಾನು ಸತತ ಸೋಲನ್ನು ಅನುಭವಿಸಿರ್ತಕ್ಕಂಥ ಈ ಸಲ ಹೇಗಾರು ಮಾಡಿ ಜನರ ವಿಶ್ವಾಸ ಗಳಿಸ್ಬೇಕು ಅಂತ ಅವರ ಪಾತ್ರನೂ ಕೂಡ ಬಹಳ ಪ್ರಮುಖವಾಗಿದೆ. ಮಗ ಏನಾದ್ರು ರಾಜಕೀಯಕ್ಕೆ ಬರ್ತಾರ? ಇಲ್ಲ, ಆ ಥರದ ಭಾವನೆ ಇಲ್ಲ. ನೋಡೋಣ, ಅವನ ಇಚ್ಛೆ ಹೇಗಿದೆ ಗೊತ್ತಿಲ್ಲ. ಅವನು ಆ ಥರ ಇಚ್ಛೆ ಉಳ್ಳವನಾದ್ರೆ, ಜನ ಬಯಸಿದ್ರೆ, ಜನ ಒಪ್ಪಿದ್ರೆ ಖಂಡಿತ ದೇವ್ರ ಇಚ್ಛೆ ಅಂತ ಆಗ್ಬೋದು. ಓಕೆ ಸರ್, ತುಂಬಾ 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 ಧನ್ಯವಾದ. ನಾನು ಪರ್ಸನಲ್ ಆಗಿ ಚಿಕ್ಕರಿಂದ ಫಾಲೋ ಮಾಡ್ತಿದ್ದವನು. ಕೊನೆಯದಾಗಿ ನಿಮ್ಮ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊಳ್ಳೇಗಾಲದ ಮತದಾರರಿಗೆ 19 ವರ್ಷ ಆದ್ಮೇಲೆ ವನವಾಸ ದೂರ ಮಾಡಿದ್ದಾರೆ. ಖಂಡಿತ ಚಿನ್ನದಂತ ಜನ ಅಂತ ಒಪ್ಕೋತೀನಿ ನಾನು. ಓಕೆ, ನಾನು ಸಂತೇಮಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಚಿನ್ನದಂತ ಕ್ಷೇತ್ರ ಅಂತಿದ್ದೆ. ಆದರೆ ಈ ಬಾರಿ ನನ್ನನ್ನು 2008ರಿಂದ ನನ್ನನ್ನು ಕೊಳ್ಳೇಗಾಲ ಕ್ಷೇತ್ರದವರು ನೋಡಿದರು. ನನ್ನನ್ನು ಬೇರೆ ರೀತಿ ಬಣ್ಣಿಸ್ಬಿಟ್ಟಿದ್ರು ನನ್ನ ವಿರೋಧಿಗಳು. ಅದು ಸ್ವಪಕ್ಷದವ್ರು ಇರ್ಬೋದು, ವಿರೋಧ ಪಕ್ಷದವ್ರು ಇರ್ಬೋದು, ನಾನಾ ರೀತಿ ನನ್ನನ್ನು ಬಣ್ಣಿಸಿದ್ರು. ಹಾಗೆ ಇರ್ಬೋದೇನೋ ಅಂತ ಜನ ಅಂದ್ಕೊಂಡಿದ್ರು. 2008ರಿಂದ ಮತ್ತು ಇಲ್ಲಿಯವರೆಗೆ ನಾನು ಒಡನಾಡಿಯಾಗಿ ನಾನು ಜನರ ವಿಶ್ವಾಸವನ್ನು ಗಳಿಸುವಂಥ ನಿಟ್ಟಿನಲ್ಲಿ ನಾನು ಹೆಜ್ಜೆ ಇಟ್ಟಾಗ ನನ್ನ ಭಾಳ ಹತ್ತಿರದಿಂದ ನೋಡಿದ್ರು.
ಈ ನನ್ನ ರಾಜಕೀಯ ವಿರೋಧಿಗಳು ಏನು ನನ್ನನ್ನು ವ್ಯಾಖ್ಯಾನ ಮಾಡ್ತಿರೋ ಆ ರೀತಿ ಇಲ್ವಲ್ಲ ಕೃಷ್ಣಮೂರ್ತಿ ಅಂತಕ್ಕಂಥ ಭಾವನೆ ಅವ್ರಿಗೆ ಮೂಡಿ ಬಂತು, ನನ್ನ ಮೇಲೆ ವಿಶ್ವಾಸ ಬಂತು. ಹಾಗಾಗಿ ಇವತ್ತು ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಪಕ್ಷದವರು ಕೂಡ ಈ ಚುನಾವಣೆ ನಂಗೆ ಆಶೀರ್ವಾದ ಮಾಡಿ ಗೆಲುವಂತ ಅಂದ್ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ಜನತೆಗೆ ಯಾವುದೇ ಥರದ ಕಪ್ಪು ಚುಕ್ಕಿ ಬರದ ರೀತಿಯಲ್ಲಿ ಅವರ ಶಾಸಕ ಜನಸೇವಕನಾಗಿ ನನ್ನ ಕರ್ತವ್ಯ ನಿರ್ವಹಿಸ್ತೇನೆ, ಗೌರವ ಉಳಿಸ್ತೇನೆ, ಅಭಿವೃದ್ಧಿಯನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಒಂದೇ ಒಂದು ಸಲಹೆ, ಹೊಸದಾಗಿ ರಾಜಕೀಯಕ್ಕೆ ಬರಬೇಕು ಅಥವಾ ಫಸ್ಟ್ ಟೈಮ್ MLA ಆಗಿರೋರಿಗೆ ಏನ್ ಕೊಡಕ್ಕೆ ಇಷ್ಟಪಡ್ತೀರಿ? ರಾಜಕೀಯಕ್ಕೆ ಬರ್ಬೋದಾ, ಬರ್ಬೇಕಾ ಎಲ್ಲರೂ ಯುವಕರು? ಬರ್ಬೋದು. ಇವತ್ತು ನೋಡಿ ನವಡೇಸ್ ಹಿಂದೆ ಇದ್ದ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ರಾಜಕೀಯ ರಾಜಕಾರಣ ಮಾಡ್ತಿದ್ರು. ಪ್ರಬುದ್ಧ ರಾಜಕಾರಣಿಗಳನ್ನ ನಾವು ನೋಡ್ತಾ ಇದ್ದೀವಿ. ಹೌದು, ಬಹಳ ನಿಷ್ಠೆ, ಪ್ರಾಮಾಣಿಕ, ದಕ್ಷತೆ ಮತ್ತು ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಚಿಂತನೆ ಮಾಡ್ತಕ್ಕಂಥವ್ರು. ಇವತ್ತು ಆ ಮನೋಭಾವನೆ ಕಮ್ಮಿ ಆಗಿದೆ ಅನ್ಸುತ್ತೆ. ಆಮೇಲೆ ಜನರು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ, ವಿಶ್ವಾಸದಿಂದ, ಪ್ರಾಮಾಣಿಕವಾಗಿ ವಿಳ್ಳೆ ಕೊಟ್ಟು, ಆರತಿ ಎತ್ತಿ, ದುಡ್ಡು ಕೊಟ್ಟು ನಮ್ಮನ್ನು ಗೆಲ್ಲಿಸ್ತಿದೆ. ಅವತ್ತಿನ ವಾತಾವರಣ ನಾನು 2 ಬಾರಿ ಹಂಗೆ ಗೆದ್ದಿದ್ದೀನಿ. ಹೌದು, ನಮ್ಮ ತಂದೆಯವರು ಯಾವ ರೀತಿ ಬಂದ್ರು ಹಾಗೆ. ಬಟ್ ಈಗ ಆ ಥರ ಇಲ್ಲ, ವಾತಾವರಣ ಬದಲಾವಣೆ ಆಗಿದೆ. ಜನ ಭಾಳ ನಾನಾ ರೀತಿ ಬಯಸ್ತಾರೆ. ರಾಜಕೀಯ ಪಕ್ಷಗಳು, ರಾಜಕೀಯ ವ್ಯಕ್ತಿಗಳೇ ಮತದಾರರನ್ನ ನಾವು ತಪ್ಪು ದಾರಿ ತಂದು ಎಳೆದಿದ್ದೀವಿ ಅನ್ಸುತ್ತೆ. ಅದು ಇಬ್ಬರಲ್ಲೂ ಬದಲಾವಣೆ ಆಗ್ಬೇಕು. ಮತದಾರರು ಬದಲಾವಣೆ ಆಗಬೇಕು, ಪ್ರತಿನಿಧಿ ಜನಪ್ರತಿನಿಧಿ ಬಯಸ್ತಕ್ಕಂಥ ಅಭ್ಯರ್ಥಿಯು ಕೂಡ ಆ ರೀತಿ ಮನೋಭಾವನೆಯನ್ನ ತಂದ್ಕೊಂಡು ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಾನೆ. ಅಂದ್ರೆ ಒಳ್ಳೆ ಉತ್ತಮ ವೇದಿಕೆ ರಾಜಕೀಯ. ಇದು ನನ್ನ ಪ್ರಶ್ನೆ ಅಲ್ಲ ಈಗ ಕೇಳ್ತಿರೋದು, ನಿಮ್ ಮತದಾರರ ಪ್ರಶ್ನೆ. ಸಾಹೇಬ್ರು ಯಾವಾಗ ಮಂತ್ರಿಗಳಾಗೋದು ಅಂತ ತುಂಬಾ ಜನ ಕೇಳೋರು. ಇಲ್ಲ, ಅದು ನೋಡೋಣ. ಅದು ನಾನಂತೂ ಯಾವತ್ತೂ ಕೂಡ ಏನನ್ನು ಬಯಸಿ ಓದೋನಲ್ಲ. ಯಾವಾಗಲೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಐ ಆಮ್ ರಾಚೇಯಸ್ ಪ್ರಾಡಕ್ಟ್ ಅಂತಾರೆ, ಬಿ ರಾಚೇಯಸ್ ಪ್ರಾಡಕ್ಟ್ ಅಂತಾರೆ. ಅನೇಕ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರ ಇಚ್ಛೆಯಂತೆ ನಾನು ಇಫ್ ಐ ಆಮ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಎ ರೆಸ್ಪಾನ್ಸಿಬಿಲಿಟಿ, ನಮ್ಮ ತಂದೆಯವರು ಅವ್ರನ್ನ ಯಾವ ರೀತಿ ಕರೆದು ಮಂತ್ರಿ ಮಾಡಿದ್ರು, ಅವರು ನಂಗೆ ಅವಕಾಶ ಕೊಟ್ಟರೆ ನಾನು ಅಷ್ಟೇ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಆಡಳಿತವನ್ನು ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥ ರೀತಿ ನಾನು ಹೆಜ್ಜೆ ಇಡ್ತೇನೆ. ಎಸ್ ಸರ್, ತುಂಬಾ 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 ಧನ್ಯವಾದ. ಎಸ್ ವೀಕ್ಷಕರೇ, ಇದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಂದ್ರೆ ಸಾಲಲ್ಲ, ಹಿರಿಯ ಜನಪ್ರತಿನಿಧಿ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನೀವು 224 ಜನರು ಅನ್ಕೊಂಡ್ರೆ ಅದ್ರಲ್ಲೊಂದು 25-30 ಜನರು ಲಿಸ್ಟ್ ಮಾಡ್ತೀರಾ. ಅನುಭವಿಗಳು ಅಂದ್ರೆ ಇವರು ಸೇರ್ಕೋತಾರ ಅದ್ರಲ್ಲಿ. ಅಂಥವ್ರ ಜೊತೆ ಮಾತಾಡುವಂತ ಅವಕಾಶ ನಮಗೆ ಸಿಕ್ತು. ಧನ್ಯವಾದಗಳು. ನೀವು ಕೂಡ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಕ್ಷೇತ್ರದ ಸಮಸ್ಯೆ ಬಗ್ಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.